ಇದೆ ವಾತಾವರಣ ಫುಲ್ಲು ಮೋಡ ಕವಿದಿದೆ. ಏನು ದಾರಿನೇ ಗೊತ್ತಾಗ್ತಾ ಇಲ್ಲ. ಈ ನಗರಗಿಂತ ರೂರಲ್ ಪ್ರದೇಶದಲ್ಲಿ ಸ್ವಲ್ಪ ವಾತಾವರಣ ಬೇರೆ ಥರ ಇರೋದ್ರಿಂದ ಏನು ಕಾಣ್ತಾ ಇಲ್ಲ. ಈ ಬಸ್ಸುಗಳು ಅಷ್ಟೇ ನೋಡಿ, ನೀವು ಮುಂದೆ ಬಸ್ಸುಗಳೆಲ್ಲ ಹೋಗ್ತಾ ಇದೆ, ಅವ್ರಿಗೇನು ಲೈಟ್ ಹಾಕಿದ್ರೂ ಪರವಾಗಿಲ್ಲ, ಏನು ಕಾಣ್ತಾನೆ ಇಲ್ಲ. ಹಾಗಾಗಿ ಸಾರ್ವಜನಿಕರಷ್ಟೇ ಟೂ ವೀಲರ್ ಚಲಾವಣೆ ಮಾಡೋರಾಗಿದ್ರು, ಯಾರೇ ಪ್ರಯಾಣಿಕರಾಗಿರ್ಬೋದು, ಈ ಥರ ಸಂದರ್ಭಗಳಲ್ಲಿ ಭಾಳ ನಿಧಾನವಾಗಿ ಹುಷಾರಾಗಿ ಮುಂಜಾಗ್ರತೆ ಕ್ರಮಗಳನ್ನ ತಗೊಂಡು ಹೋಗ್ಬೇಕಂತಕ್ಕಂಥ ನನ್ನ ಮನವಿ. ಯಾಕಂದರೆ ರೈತರೆಲ್ಲ ಹೂವು ತಗೊಂಡು ಮಾರ್ಕೆಟ್ ಬೆಳಿಗ್ಗೆ ಹೋಗ್ತಾರೆ. ನನ್ನ ಮುಂದೆ ಆಗಲೇ ನಾವು ಒಂದು 2-3 ಜನ ಹೋದ್ವಿ, ಟೂ ವೀಲರ್ ಹೋಗ್ತಾನೆ ಇದೆ, ಏನು ಕಾಣಿಸ್ತಾನೆ ಇಲ್ಲ. ಪಾಪ ಅವ್ರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ನಾನೇ ನಿಲ್ಸ್ಕೊಂಡು ಸೈಡ್ಗಾದ್ರೆ ಹಾಕ್ಬಿಟ್ಟು ಹೋಗ್ತಾ ಇದ್ದೆ. ನಾನು ಕಾರ್ ಚಲಾವಣೆ ಮಾಡಬೇಕಾದ್ರೆ ಅಷ್ಟೇ, ಈ ಕಾರ್ಗೆ ಏನು ಕಾಣಿಸ್ತಾನೆ ಇಲ್ಲ, ಆ ಥರ ಪರಿಸ್ಥಿತಿ. ಹಾಗಾಗಿ ಈ ಥರ ಸಂದರ್ಭಗಳಲ್ಲಿ ಸಾರ್ವಜನಿಕರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಗಮನ ಕೊಟ್ಟು ಸ್ವಲ್ಪ ಜವಾಬ್ದಾರಿಯಾಗಿ ನೀಟಾಗಿ ಹೋಗ್ಬೇಕಂತಕ್ಕಂಥ ನಾನು ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ. ರಾತ್ರಿ ಸುಮಾರು 9ರಿಂದ 9:30 ಗಂಟೆ ಒಳಗಡೆ ನಮ್ಮ ಅಜ್ವಾರ ಗ್ರಾಮದ ಒಂದೇ ಸಮುದಾಯದ ಯುವಕರು ಚಿಕ್ಕಬಳ್ಳಾಪುರದ ನನ್ನ ಕ್ರಿಸ್ಮಸ್ ಹಬ್ಬ ಇತ್ತಲ್ಲ, ಅದು ವಿಚಾರವಾಗಿ ಚರ್ಚ್ಗೇನು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಸಿಟ್ ಮಾಡಿ ಬರಬೇಕಾದ್ರೆ ಈ ಅಜ್ವಾರ ಗೇಟ್ ಬಳಿ ರಾತ್ರಿ ಸುಮಾರು 9:30 ಗಂಟೆಗೆ ವೇಗವಾಗಿ ಬಂದಿರತಕ್ಕಂಥ ಟಿಪ್ಪರ್ ಗಾಡಿ ಏನಿದೆ, ಅದು 4 ಜನರಿಗೆ ಡಿಕ್ಕಿ ಹೊಡೆದು 4 ಜನ ಸ್ಪಾಟ್ ಔಟ್ ಆಗಿರುತ್ತೆ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ವಿಚಾರಗಳಲ್ಲಿ ಅವರ ಕುಟುಂಬದ ಹಿನ್ನೆಲೆಯನ್ನು ಮನಗಂಡು, ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಆ ಟಿಪ್ಪರ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂಥ ಚಾಲಕ ಹೊಡೆದಿದ ತಕ್ಷಣವೇ ಪರಾರಿಯಾಗಿದ್ದಾನೆ. ಅಟ್ಲೀಸ್ಟ್ ಮಾನವೀಯ ನೆಲೆಯಲ್ಲಿ ನಿಲ್ಲಿಸಿ ಏನಾಗಿದೆ ನೋಡ್ಬೋದಾಗಿತ್ತು, ನೋಡಲಿಲ್ಲ. ತದನಂತರ ಪೊಲೀಸ್ ಇಲಾಖೆ, ಆಸ್ಪತ್ರೆಯವರು ಏನು ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥೆಲ್ಲ ಮಾಡಿದ್ದಾರೆ. ನಮಗೂ ವಿಚಾರ ಗೊತ್ತಿದ್ದಾಗಿದ್ದ ತಕ್ಷಣ ನಮ್ಮ ರಾಜ್ಯ ಮಾದಾರ ಮಹಾಸಭಾ ಅಧ್ಯಕ್ಷರ ಕೆ. ಎಚ್. ಮುನಿಯಪ್ಪನವ್ರಿಗೂ ಸಹ ಬೆಳಗ್ಗೆನೇ ವಿಚಾರ ತಿಳಿಸಿದ್ದೀನಿ. ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷನಾಗಿ ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು, ತನಿಖೆಯನ್ನು ಮಾಡಿ ಈ ನೊಂದ ಕುಟುಂಬಗಳಿಗೆ ಮತ್ತು ಅವರ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಒದಗಿಸೋದರಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ಆಲ್ರೆಡಿ ಬೆಳಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ.